ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಸುಮಾರು 4 ಗಂಟೆ ಆಗೈತೆ. ನಾವು ಭಾಳ ದಿನದಿಂದ ನಮ್ಮ ಯಜಮಾನ್ರು ವಾಕ್ ಹೋಗೋಣ ಅಂತಿದ್ರು. ನಾನೇ ವಾಕ್ ಹೋಗ್ತಾ ಇರಲಿಲ್ಲ. ಇವತ್ತು ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ಟು ಎದ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಹೊರಗಡೆ ತೋರಿಸ್ತಾ ಇದ್ದೀನಿ. ಕತ್ಲಿದೆ. ಇಲ್ಲೊಂದು ಆಕಳ ಮಲಗಿದೆ ಅಲ್ವಾ, ರಾತ್ರಿ ಪಾಪ 2 ಗಂಟೆ ಸುಮಾರು ಅಲ್ಲಿ ನಾಯಿ ಕಡ್ದುಬಿಟ್ಟೈತೆ. ಅದಕ್ಕೆ ತುಂಬ ಬ್ಲಡ್ ಎಲ್ಲ ಹೋಗ್ಬಿಟ್ಟೈತೆ. ಅದಕ್ಕೆ ಪಾಪ ಯಾರೋ ಸದ್ಯ ನೋಡಿಬಿಟ್ಟು ರಾತ್ರಿ ಅದು ಅರಿಸ್ತಲ್ವ, ಆ ಟೈಮಲ್ಲಿ ಎದ್ಬಿಟ್ಟು ಯಾರೋ ನಾಯಿನೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ತುಂಬ ಬ್ಲಡ್ ಹೋಗಿ ತುಂಬ ಪೇನ್ ಆಗಿದೆ. ಇದು 2ನೇ ಸತಿ ಈ ಥರ ಆಕಳಿಗೆ ನಾಯಿಗಳು ಕಡಿತಾ ಇರೋದು. ಹಂಗೆ ಇವಾಗ ಬಿಸಿನೀರು ಕೂಡ ಕಾಯ್ಸೋಕೆ ಇಟ್ಟಿದ್ದೆ. ಬಿಸಿನೀರು ಕೂಡ ನಮ್ಮ ಮನೆಯವ್ರಿಗೆ ಕೊಡೋಣ ಅಂತ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಇನ್ನು ನಾನು ಕುಡಿಬೇಕಂತ ಗ್ಲಾಸಿಗೆ ಹಾಕ್ಕಂತ ಇದ್ದೀನಿ ನೀರನ್ನ. ಇಲ್ಲಿ ನೋಡ್ರಿ ಗ್ಲಾಸಿಗೆ ಹಾಕ್ಕೊಂಡ್ಬಿಟ್ಟು, ಯಾಕಂದ್ರೆ ನಿಂತ್ಕೊಂಡು ಯಾವತ್ತೂ ನೀರು ಕೂಡ ಕುಡಿಬಾರ್ದು. ನಿಂತ್ಕೊಂಡು ಕುಡಿಬಾರ್ದು, ಕುಂತ್ಕೊಂಡು ಕೂಡ ನೀರು ಕುಡಿಬಾರ್ದು. ಈ ಥರ ಕುಕ್ಕರ್ಗಾಲಲ್ಲೇ ನೀರು ಕುಂತ್ಕೊಂಡು ನೀರು ಕುಡಿದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು. ನಾನು ತುಂಬ ಜನದ್ರಲ್ಲಿ ಕೇಳಿದ್ದೀನಿ, ನೋಡಿದ್ದೀನಿ ಕೂಡ. ಹಾಗಾಗಿ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಿಗೂ ಗೊತ್ತಿರಲ್ವಲ್ವ, ನನಗೂ ಈಗ ರೀಸೆಂಟ್ಲಾಗಿ ಗೊತ್ತಾಗಿರೋದು. ಹಾಗಾಗಿ ನಿಮಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಕುಕ್ಕರ್ಗಳಲ್ಲಿ ಕುಂತ್ಕೊಂಡು ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ನಾವು ಬಂದಿದ್ದೀವಿ. ವಾಕ್ ಮಾಡ್ತಾ ಇದ್ದೀವಿ ನಾವು. ಈಗ ವೀಡಿಯೋ ಮಾಡೋಕ್ರೆ ನಮ್ಮ ಅಂಕಲ್ ಸಂಬಂಧ ನಾನು ವೀಡಿಯೋನೆಲ್ಲ ಆನ್ ಮಾಡ್ಬೇಕು. ಸುಮ್ಮನೆ ಇರೋದು. ನಾವು ವಾಕ್ ಬಂದಿದ್ದೀವಿ. ಭಾಳ ದಿನ ಆಯಿತು. ಸುಮ್ಮನೆ ರೋಡಲ್ಲೇ ವಾಕ್ ಮಾಡ್ತಾಯಿದ್ದೀವಿ. ನಿಮಗೆ ರೋಡ್ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಹಾಸ್ಪಿಟ್ಲ್ ಐತೆ. ರೋಡ್ ಸ್ಟ್ರೈಟ್ ಐತೆ. ಇಲ್ಲೊಂದು 4 ರೌಂಡ್ 5 ರೌಂಡ್ ಹೊಡೆದಿವಲ್ಕ ಆರಾಮಾಗಿ. ಆ ಪಾರ್ಕು ಬೇಡ ಏನು ಬೇಡ. ಪಾರ್ಕ್ ಇದ್ದಾವೆ ಹತ್ರ, ಆದರೆ ನಾವು ಕೆಳಗೆ ಸುಮ್ಮನೆ ಮನೆ ಹತ್ರನೇ ಮಾಡ್ತೀವಿ ವಾಕ್. ಮಕ್ಕಳನ್ನ ಬಿಟ್ಟು ಬಂದಿವಲ್ಲ, ಅಲ್ಲಿ ಇಲ್ಲಿ ಯಾಕೆ ಹೋಗೋದು ಅಂತ ಅವ್ರನ್ನ ನೋಡ್ಕೊಂಡು ಆರಾಮಾಗಿ ಮಕ್ಕಂಡಿರ್ತಾರೆ. ನಾವು ವಾಕ್ ಮಾಡ್ಕೊಂತ ಅವ್ರನ್ನ ನೋಡ್ಬೋದಂತ ಅದಕ್ಕೆ ಇಲ್ಲೇ ಸುಮ್ಮನೆ ಮಾಡ್ತಾಯಿದ್ದೀವಿ ವಾಕು. ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದು ಪನ್ನೀರ್ಗಂತ ಬಂದ್ವಿ. ಆದರೆ ಅಂಗಡಿ ಕ್ಲೋಸ್ ಆಗೈತೆ. ಸ್ವಲ್ಪ ಲೇಟಾಗಿ ಬಂದಿದ್ರೆ ಚೆನ್ನಾಗಿರೋದು. ನಾವು ಬೇಗ ಬಂದಿದ್ವಿ. 5:15 ಹಂಗೆ ಆಗೈತೆ ಟೈಮು. ಲೇಟಾಗಿ ಬಂದ್ವಿ, ಬೇಗ ಬಂದ್ವಿ. ಪನ್ನೀರ್ ಸಿಗಲಿಲ್ಲ ನಮಗೆ. ಇನ್ನು ಮನೆಗೆ ಕೂಡ ಬಂದು ಕೆಳಗಡೆ ಎಲ್ಲ ಫುಲ್ಲು ದೊಡ್ಡದಿದೆ ಅಂಗಳ. ಎಲ್ಲ ಕಸ ಹೊಡೆದ್ಬಿಟ್ಟು ಮೇಲೆ ಬಂದು ಎಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳೆದಿಟ್ಟಿದ್ದೆ. ಇನ್ನು ಅರ್ಶಿನ ಕುಂಕುಮ ಕೂಡ ಹಚ್ತಾ ಇದ್ದೆ ನಾನು. ಆಲ್ಮೋಸ್ಟ್ ಅರ್ಶಿನ ಕುಂಕುಮನ ಹೊರಗಡೆ ಕ್ಯಾಮ್ರಾ ಇಡೋಕ್ಕೆ ನನಗೆ ಪ್ಲೇಸ್ ಇರಲಿಲ್ಲ, ಸ್ವಲ್ಪನೇ ಇತ್ತು. ಹಾಗಾಗಿ ಹಿಂದೆ ಕ್ಯಾಮ್ರಾ ಇಟ್ಟಿದ್ದೀನಿ. ಇನ್ನು ಅರ್ಶಿನ ಕುಂಕುಮನ ನಾವು ಹೊರಗಿಂದ ಇಡಬಾರ್ದಂತೆ, ಒಳಗಿಂದ ಇಡಬೇಕಂತೆ. ಯಾಕಂದರೆ ಹೊಸಲು ಕೂಡ ದೇವ್ರಲ್ವ, ಹೊರಗೆ ಕುಂಕುಮ ಕೊಡಬಾರ್ದು, ಒಳಗಡೆ ಕೊಡಬೇಕಂತ. ಒಳಗಿಂದನೇ ಕುಂಕುಮ ಕೊಡಬೇಕು. ಅದು ನನಗೆ ರೀಸೆಂಟ್ಲಿನೇ ಗೊತ್ತಾಗಿರೋದು. ಹಾಗಾಗಿ ನಾನು ಒಳಗೆ ಕುಂತ್ಕೊಂಡೆ ಕುಂಕುಮ ಇಡ್ತಿದ್ದೆ. ಇನ್ನು ನೋಡ್ರಿ, ಇನ್ನು ರಂಗೋಲಿ ಹೊರಗಡೆ ಹಿಂಗೆ ಹಾಕಿದ್ದೀನಿ ನಾನು. ಇನ್ನು ಕೆಳಗೋಗಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲೇ ತೋರಿಸಿದೆ ನಾನು. ಇನ್ನು ಬೆಳ್ಳುಳ್ಳಿ, ಹಸಿಶುಂಠಿ, ಅದೇ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿ ಸ್ವಲ್ಪ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ರಿ. ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಹಾಗೆ ಮಿಕ್ಸಿಗೆ ಹಾಕಿದೆ. ಅದು ಆಪ್ಷನ್ ನಡೀತತೆ, ಇದ್ದರೂ ಹಾಕ್ಬೋದು, ಇಲ್ಲಾಂದ್ರೂ ಹಂಗೆ ನಡೆಯುತ್ತೆ. ಇನ್ನು ಪಲಾವ್ಗೆ ಒಗ್ಗರಣೆ ಕೊಟ್ಕೊಂತ ಇದ್ದೀನಿ ನೋಡ್ರಿ. ನಾನೆಲ್ಲ ಕೆಲಸ ಮುಗಿಸ್ಕೊಂಡೆ ಪಲಾವ್ ಮಾಡ್ತಾಯಿದ್ದೀನಿ. ಅದೇ ಪನ್ನೀರ್ಗಂತ ಹೋಗಿದ್ದೆ. ಇನ್ನು ಪನ್ನೀರ್ ಪಲಾವ್ ಮಾಡೋಣ ಅನ್ಕೊಂಡು ಡಿಸೈಡ್ ಆಗಿದೆ. ಬಟ್ ಪನ್ನೀರ್ ಪಲಾವ್ ಮಾಡೋಕ್ಕೆ ನನಗೆ ಪನ್ನೀರೇ ಸಿಗಲೇ ಇಲ್ಲ. ಬೆಳಗ್ಗೆ ಹೊತ್ತು ಹಾಲಿನ ಡೈರಿ ತೆಗೆದಿರುತ್ತಲ್ವ, ಹಂಗಾಗಿ ಅಲ್ಲಿಗೆ ಹೋದೆ. ಆದರೆ ಹಾಲಿನ ಡೈರಿ ಕ್ಲೋಸ್ ಆಗಿತ್ತು. ಇನ್ನು 5:15 ಟೈಮ್ ಆಗಿತ್ತು. ನಮ್ಮ ಮನೆಯವ್ರು ಬೇಗನೆ 6 ಗಂಟೆಗೆ ಹೋಗ್ತಾರೆ. ಇನ್ನು ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇನ್ನು ಪನ್ನೀರ್ ಇಲ್ಲ, ಬರೀ ಪಲಾವ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ಟೊಮೆಟೊ ಹಣ್ಣು, ಈರುಳ್ಳಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ವ ಪಲಾವ್ ಮಾಡೋದು. ಗೊತ್ತಿಲ್ಲದರೂ ನೋಡು ಕಲಿಬೋದು. ಯಾಕಂದರೆ ನಾವು ಬೆಳೆದಿರ್ತೀವಿ, ನಮ್ಮ ಮಕ್ಕಳಿನ್ನೂ ಇರ್ತಾರಲ್ವ, ಅವರು ಕಲಿತಾ ಇರ್ತಾರಲ್ವ, ಅವರು ಕೂಡ ನೋಡಿ ಕಲಿಬೋದು. ಇಂಟ್ರೆಸ್ಟ್ ಇದ್ದವರು ನೋಡಿ ಕಲಿಬೋದಲ್ವ. ಹಾಗಾಗಿ ಸುಮ್ಮನೆ ರೆಸಿಪಿ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೆ. ಅಂದರೆ ನಾನು ನೀರು ಕುಡಿಯೋದು ತೋರಿಸಿದ್ನಲ್ವ, ಆವಾಗಲೇ ನೀರು ಕುಡಿಯೋದನ್ನ ನಾನು ಹೇಳ್ತಿರೋದು ಓನ್ಲಿ ಮಾರ್ನಿಂಗ್ ಬಿಸಿನೀರು ಕುಡಿಯೋಕ್ಕಾರೆ ಮಾತ್ರನೇ ಆ ಥರ ಕುಕ್ಕರಲ್ಲಿ ಕುಂದ್ಕೊಂಡು ಕುಡಿಬೇಕು. ಇನ್ನು ಉಳಿದಿದ್ದ ಟೈಮಲ್ಲಿ ಮಾಮೂಲಾಗಿ ಕುಂದ್ಕೊಂಡು ನಿಧಾನಕ್ಕೆ ಕುಡಿಬೇಕು ನೀರನ್ನ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡಿರ ಇವೇನು ಯಾವಾಗಲೂ ಕುಕ್ಕರ್ಗಳಲ್ಲಿ ಕುಂದ್ಕೊಂಡು ಕುಡಿಬೇಕಂತ ಹೇಳ್ತಿದ್ದಾರೆ ಅಂತ. ಓನ್ಲಿ ಬಿಸಿನೀರು ಅಷ್ಟೇ ಮಾರ್ನಿಂಗ್ ಟೈಮಲ್ಲಿ ನಾನು ಹೇಳಿದ್ದು, ಕುಕ್ಕರ್ಗಳಲ್ಲಿ ಕುಂದ್ಕೊಂಡು ನೀರು ಕುಡಿಬೇಕಂತ.
ಇನ್ನು ನಾನು ಮಿಕ್ಸಿಗೆ ಕೂಡ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ, ಇಲ್ಲಿ ಸ್ವಲ್ಪನೇ ಹಾಕಿದ್ದೆ ಮಿಕ್ಸಿಗೆ, ಮತ್ತು ಇಲ್ಲೊಂದು ಸ್ವಲ್ಪ ಕೊಯ್ದು ಹಾಕಿದ್ದೀನಿ. ಇನ್ನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ ನೋಡ್ರಿ. ಅವಾಗಲೇ ಮಿಕ್ಸಿಗೆ ಹಾಕಿದ್ನಲ್ಲ, ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಎಲ್ಲ ನೀರು ಹಾಕಿ ಉಪ್ಪು ಹಾಕಿ ಮುಚ್ಚಿಡಬೇಕು. ಇದಕ್ಕೆ ಕೊಬ್ಬರಿ ಆಪ್ಷನ್ ಹಾಕ್ಕೊಂಡ್ರು ಹಾಕ್ಕೊಳ್ಬೋದು, ಹಾಕ್ಕೊಂಡಿಲ್ಲ ಅಂದರೂ ನಡೀತೈತೆ, ಬೇಕೇ ಅಂತ ಏನಿಲ್ಲ. ಕೊಬ್ಬರಿ ಇದಕ್ಕೆ ಹಾಕಿದ್ರೂ ಅಷ್ಟೇ, ಮಾಮೂಲಾಗಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೇ. ಇದ್ರಾಗೆ ಜಾರಿಗೆ ತೊಳೆದಿರೋ ನೀರನ್ನೆಲ್ಲ ಹಾಕ್ತಾಯಿದ್ದೀನಿ ಅಳ್ತಿಗೆ ಅಷ್ಟೇ. ನಾನು ಯಾಕಂದರೆ ನಮ್ಮ ಮೂವರಿಗೆ ಅಲ್ವ ಸ್ವಲ್ಪ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಮಾರ್ನಿಂಗೇ ಹೋಗ್ತಾರಲ್ಲ, ಅವ್ರೇನು ಊಟಕ್ಕೆ ಬರೋದಿಲ್ಲ, ಹಾಗಾಗಿ ನಮಗಷ್ಟೇ ನಾವು ಮಾಡ್ಕೊತಾ ಇರೋದು. ಎಲ್ಲ ಉಪ್ಪು ಗಿಪ್ಪು ಎಲ್ಲ ಹಾಕಿ ಪ್ಲೇಟ್ನೆಲ್ಲ ಕ್ಲೋಸ್ ಮಾಡಿ ಹಾಕಿದೆ. ಇನ್ನು ಎಲ್ಲದು ಕುದೀತು ಕೂಡ. ಕುದ್ಮೇಲೆ ಇವಾಗ ಅಕ್ಕಿ ಹಾಕ್ತಾ ಇರೋದು ನಾನು. ಅಕ್ಕಿ ಹಾಕಿ ಮತ್ತು ಕ್ಲೋಸ್ ಮಾಡಿ ಮತ್ತು ಟೇಸ್ಟ್ ನೋಡಬೇಕು, ಉಪ್ಪು ಗಿಪ್ಪು ಆಗೈತೋ ಇಲ್ಲ ಅಂತ ನೋಡಿಬಿಟ್ಟು ಮತ್ತು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಡೋದು. ಇದು ನಾನು ಕುಕ್ಕರಲ್ಲಿ ಯೂಸ್ ಮಾಡಲ್ಲ ಜಾಸ್ತಿ, ಹಾಗಾಗಿ ಪಾತ್ರೆಯಲ್ಲೇ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮತ್ತೆ ಕೆಳಗಡೆ ಹೈಟ್ ಆಗ್ತಿತ್ತು, ವೀಡಿಯೋಗೆ ಕ್ಯಾಪ್ಚರ್ ನೀಟಾಗಿ ಆಗ್ತಾ ಇರಲಿಲ್ಲ ಅಂತ ನಾನು ಕೆಳಗಡೆ ಇಟ್ಕೊಂಡು ಮಾಡಿದ್ದು ಇದನ್ನು. ಇಲ್ಲಿ ನೋಡ್ರಿ, ಪಲಾವ್ ಕೂಡ ರೆಡಿ ಇದೆ. ನಾನು ಸ್ವಲ್ಪ ಹಂಗೆ ಮೇಲ್ಗಡೆ ಕೊತ್ತಂಬರಿ ಉಡಿಸ್ಕೊಂಡು, ಮತ್ತು ಇದಕ್ಕೆ ಸ್ವಲ್ಪ ನಾವು ಆಲ್ಮೋಸ್ಟ್ ತುಪ್ಪ ಸ್ವಲ್ಪ ಇರುತ್ತಲ್ವ, ಹಂಗಾಗಿ ಒಗ್ಗರಣೆಗೆ ತುಪ್ಪ ಹಾಕೋಕ್ಕಾಗೋದಿಲ್ಲ. ಇವಾಗ ಪಲಾವ್ ಎಲ್ಲ ಆಗೈತಲ್ಲ, ಇದ್ರ ಮೇಲೆ ಸ್ವಲ್ಪ ತುಪ್ಪ ನಾವು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಟೇಸ್ಟ್ ನೋಡಿ ಹೇಳ್ತೀನಿ. ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಸೌತೆಕಾಯಿ, ಮೊಸರು ಬಜ್ಜಿ ಕೂಡ ಮಾಡ್ಕೊಂಡು ತಿನ್ಬೋದು. ನನಗೆ ಮೊಸರು ಜಾಸ್ತಿ ಆಗೋದಿಲ್ಲ, ಯಾಕಂದರೆ ಜಾಸ್ತಿ ಕೋಲ್ಡ್ ಆಗುತ್ತಲ್ವ, ಅದ್ರಾಗೂ ಇವಾಗ ಕೋಲ್ಡ್ ವಾತಾವರಣ ಬೇರೆ ನನಗೆ. ನೋಡಿರಿ, ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು, ಯಾಕಂದರೆ ಮೇಲ್ಗಡೆ ತುಪ್ಪ ಹಾಕ್ತೀವಲ್ಲ, ತುಂಬ ರುಚಿ ಕೂಡ ಇರುತ್ತೆ. ಇದು ಟಿಪ್ಸ್ ಹೇಳ್ತಾ ಇದ್ದೀನಿ. ಇದು ಪೌಡ್ರ್ ಡಬ್ಬ ನೋಡಿರಿ, ಖಾಲಿ ಆಗೈತಲ್ಲ ಇದು ಪೌಡ್ರ್ ಡಬ್ಬ. ಇದನ್ನು ನಾನು ಈಗ ಈಟ್ ಮಾಡೋಕ್ಕೆ ಏನೂ ಇಲ್ಲ ನನಗೆ ಸುಡೋದಕ್ಕೆ, ಹಂಗಾಗಿ ಇದ್ರ ಕೆಳಗೆ ನಾನು ಹೋಲ್ ಮಾಡಬೇಕು. ಈ ಥರ ಇವಾಗ ಇಲ್ಲಿ ಸುಟ್ಬಿಟ್ಟು ಬೆಂಕಿಯಲ್ಲಿ ಈ ಥರ ಇಲ್ಲಿ ಕಾಣಿಸ್ತಿದೆನಾ, ಇಲ್ಲಿ ಬೆಳಕಿಗೆ ಫೋಕಸ್ಸಿಗೆ ನಿಮ್ಗೆ ಅಷ್ಟೊಂದು ಕಾಣಲ್ಲ ಇದು. ಈ ಥರ ನಾನು ಈ ಥರ ಹೋಲ್ ಮಾಡಬೇಕು. ನಾನೊಂದು ಸ್ವಲ್ಪನೇ ಮಾಡಿದ್ದೀನಿ, ಯಾಕಂದರೆ ನಾನು ಚಾಕದಲ್ಲಿ ಸುಟ್ಟಿರೋದ್ರಿಂದ ಇದು ದೊಡ್ಡ ಹೋಲ್ ಬಿದ್ದೈತೆ, ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಇದು ಸಿಂಕಿಂದಲ್ಲ, ಇದು ತುಂಬ ಹೈಟ್, ನನಗೆ ತುಂಬ ಹೈಟ್ ಇದೆ ಇಲ್ಲಿ ಇಷ್ಟು, ಹಾಗಾಗಿ ಇದನ್ನು ಅದಕ್ಕೆ ದಯವಿಟ್ಟು ಮಾಡೋದು. ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತತೆ ಇದು ನೋಡೋಕೆ ಕೂಡ. ಅದಕ್ಕಾಗಿ ನಾನು ಇದನ್ನು ಹೋದ್ಸತಿ ಒಂದು ಹಾಕಿದ್ದೆ, ಅದು ತುಂಬ ಗಲೀಜಾಗಿತ್ತಂತ ಅದನ್ನು ತೆಗೆದುಬಿಟ್ಟು ಮತ್ತೆ ಇದನ್ನು ನಾನು ಹಾಕಿರೋದು. ಚೆನ್ನಾಗಿ ಕಾಣಿಸುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ. ನೋಡಿರಿ, ಫಾಸ್ಟಾಗಿ ಬರ್ತಾ ಇದೆ ಆನ್ ಮಾಡ್ಕೊಂಡ್ರೆ. ಫಸ್ಟಿಗೆ ನೀರು ಇಲ್ಲಿ ಬೀಳೋದು, ಇಲ್ಲಿ ನಾವು ಇದನ್ನು ಈ ಥರ ಕೂಡ ಅನ್ಕೊಬೋದು, ಮತ್ತು ಹಿಂಗೆ ಸ್ವಲ್ಪ ಮುಂದಕ್ಕೆ ತಗೊಂಡು ಹಿಂಗೆ ಅನ್ಕೊಬೋದು, ಹೆಂಗೆ ಬೇಕಾದ್ರೂ ನಾವು ಇದನ್ನು ಮಾಡ್ಕೊಬೋದು. ಇನ್ನು ಹೇಳಿದ್ನಲ್ಲ ನಾನು ಮೀಶೋದಲ್ಲಿ ಸೀರೆ ಆರ್ಡರ್ ಮಾಡಿದ್ದೆ ಅಂತ, ಆ ಸೀರೆ ಕೂಡ ಬಂತು, ತೋರಿಸ್ತಾ ಇದ್ದೀನಿ ನೋಡಿರಿ. ಬಂದೋಗ್ರೆ 4-5 ದಿನ ಆಯಿತು, ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಇದೇ ಥರ ಇರುತ್ತೆ ಸೀರೆ, ಫುಲ್ಲು ಇದೇ ಥರ ಇರುತ್ತೆ ನೋಡಿರಿ. ನಾನು ಮೊನ್ನೆ ತೋರಿಸಿದ್ನೆ ಅಲ್ವಾ, ಆ ಸೀರೆ ಕೂಡ ಈ ಸೀರೆ ಕೂಡ ನಿಮ್ಗೆ ತುಂಬ ಹತ್ರ ಹಿಡಿದು ತೋರಿಸ್ತೀನಿ ನೋಡಿರಿ ಒಂದ್ಸರಿ. ಇನ್ನು ಫಸ್ಟಿಗೆಲ್ಲ ಆರ್ಡ್ರ್ ಮಾಡಿರೋದೆಲ್ಲ ಯಾವ್ಯಾವ ಸುಮ್ಮನೆ ಬೇರೆ ಮ್ಯಾಚಿಂಗ್ ಇಲ್ಲೇ ಬ್ಲೌಸ್ಗಳು ಬರ್ತಿದ್ವು. ಇದೇ ಫಸ್ಟ್ ಟೈಮ್ ಸೀರೆ ಕರೆಕ್ಟಾಗಿ ಮ್ಯಾಚಿಂಗ್ ಬ್ಲೌಸ್ ಬಂದಿರೋದು ನನಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದೆಲ್ಲ. ನೋಡ್ರಿ, ಆ ಸೀರೆಗೂ ಈ ಸೀರೆಗೂ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಯಾವ ಸೀರೆ ಚೆನ್ನಾಗಿದೆ ಅಂತ ಕಮೆಂಟೆಲ್ಲ ಹಾಕ್ರಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೆಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ನು. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಇದು ನನ್ನ ಮನೆ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಸೀರೆ ಉಟ್ಟಿದ್ದು. ಇದು ನೋಡ್ರಿ, ಈ ಬ್ಲೌಸ್ ಕೂಡ ನಾನೇ ಹೊಲ್ಕೊಂಡಿದ್ದೀನಿ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಈ ಸೀರೆ ಕೂಡ ಹೇಗಿದೆ ಅಂತ, ಇದನ್ನು ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. ಈ ಸೀರೆ ಹೇಗೈತೆ ಅಂತ ನೋಡಿಬಿಟ್ಟು ಕಮೆಂಟಲ್ಲಿ ಹಾಕ್ರಿ. ವೈಟ್ ಸ್ಯಾರಿ, ಕಾಟನ್ ಸ್ಯಾರಿ, ಇದ್ರದ್ದು ಈ ಮ್ಯಾಚಿಂಗ್ ಬ್ಲೌಸ್ ಅಲ್ಲ, ಈ ಬ್ಲೌಸಿಂಗ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೀರೆ ಕೂಡ ತೋರಿಸಿದ್ನಲ್ವ, ಅದೇ ಹೇಳಿದ್ದು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬಂದಿತ್ತು, ಅದ್ರ ಮ್ಯಾಚೇ ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಹತ್ರ ಅದೊಂದು ಬ್ಲೌಸ್ ಪೀಸ್ ಇತ್ತು, ಅದನ್ನೇ ನಾನು ಹೊಲ್ದು ಅದಕ್ಕೆ ಮ್ಯಾಚ್ ಮಾಡಿದೆ. ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅದ್ರ ಬ್ಲೌಸು, ಅದು ನಾನೇ ಕೂಡ ಹೊಲ್ದಿದ್ದು ಕೂಡ. ಇಲ್ಲಿಗೆ ಇನ್ನು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚ್.